ನಮಸ್ಕಾರ, ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ಬಡ ಕುಟುಂಬಗಳಿಗೆ ವಸತಿ ಮತ್ತು ನಿವೇಶನ ಒದಗಿಸುವಂತೆ ಕೋರಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಇಂದು ಮನವಿ ಸಲ್ಲಿಸಲಾಯಿತು. ಇಲ್ಲಿದೆ ಅದರ ವರದಿ. ಇವತ್ತು ನಾವು ನಮ್ಮ ಕನ್ನಡಿಗರ ಬಳಗ ಸಂಘಟನೆಯಿಂದ ಮೊನ್ನೆ DC ಸಾಹೇಬರ ಮುಖಾಂತರ ಹಾಗೂ RC ಸಾಹೇಬರ ಮುಖಾಂತರ ಮತ್ತು ಜಿಲ್ಲಾ ಪಂಚಾಯತಿ CO ಸಾಹೇಬರಿಗೆ ನಮ್ಮ ಖಾನಾಪುರ ತಾಲೂಕು ಹಲ್ಕರ್ನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಂದಿರಾನಗರ ಹಾಗೂ ಗಾಂಧಿನಗರದಲ್ಲಿ ನೂರಾರು ಕುಟುಂಬ ಕಡು ಬಡವರಿದ್ದು ಅವರಿಗೆ 30ರಿಂದ 40 ವರ್ಷ ಆದರೂ ಕೂಡ ಅವರು ವಸತಿ ಮತ್ತು ನಿವೇಶನ ವಂಚಿತರಾಗಿದ್ದಾರೆ. ಅದಕ್ಕಾಗಿ ನಾವು ಸರ್ಕಾರ ಗಮನ ಸೆಳೆಯಲು ಮಾನ್ಯ DC ಸಾಹೇಬರಿಗೆ ಮತ್ತು ಒಂದು ಮನವಿ ಕೊಟ್ಟಿದ್ದೇವೆ. ಅವರು 34 ವರ್ಷದ ನಂತರ ನಿವೇಶನ ಮತ್ತು ವಸತಿಗೂ ವಂಚಿತರಾಗಿದ್ದಾರೆ. ಅದಕ್ಕೆ ಒಂದು ಅವರಿಗೆ ವಸತಿ ಮತ್ತು ನಿವೇಶನ ಕಲ್ಪಿಸಿಕೊಡ್ಬೇಕಂತೇಳಿ ನಮ್ಮ ಕನ್ನಡಿಗರ ಬಳಗ ಸಂಘಟನೆಯಿಂದ ನಾವು ಒಂದು ಮನವಿ ಮಾಡಿಕೊಂಡಿದ್ದೇವೆ. ಬಾಲಚಂದ್ರ ಬಾಳಪ್ಪ ಬನ್ವಿ, ರಾಜ್ಯಾಧ್ಯಕ್ಷರು, ನಮ್ಮ ಕನ್ನಡಿಗರ ಬಳಗ. DC ಸಾಹೇಬ್ರ ಮುಖಾಂತರ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿಯವರಿಗೆ ಇವತ್ತೊಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಮನವಿ ಸಲ್ಲಿಸಿರೋ ಉದ್ದೇಶ ಏನಪ್ಪ ಅಂತಂದ್ರೆ, ಸುಮಾರು ಖಾನಾಪುರ ತಾಲೂಕಿನ ಹಲ್ಕರ್ನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಸುಮಾರು 100 ಕುಟುಂಬಗಳ 20-30 ವರ್ಷದಿಂದ ಬಾಡಿಗೆ ಅದಾರ. ಈಗಾಗಲೇ ನಾವು ಸಾಕಷ್ಟು ಬಾರಿ ಗ್ರಾಮ ಪಂಚಾಯತಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಮತ್ತು ಅರ್ಜಿನೂ ಸಲ್ಲಿಸಿದ್ದೀವಿ. ಆದರೆ ಯಾವುದೇ ರೀತಿಯ ಪ್ರಯೋಜನ ಕೂಡ ಆಗಿಲ್ಲ. ಅದಕ್ಕೆ ಈಗ ತಮ್ಮ ಮುಖಾಂತರ ಕೇಳ್ಕೋದೇನಪ್ಪ ಅಂತಂದ್ರೆ, ಇವರಿಗೆಲ್ಲರಿಗೂ ವಸತಿಯನ್ನು ಕಲ್ಪಿಸಬೇಕು ಅಂತ ಹೇಳಿ ಕೇಸಿಂದ ಬೇಡ್ಕೋತೇನೆ ರೀ. ಸವಿತಾ ಶಿಗ್ಗಾವಿ ಅಂತ. ಬಡವರಿಗೆ ಸೂರು ಸಿಗುತ್ತಾ? ಇವರ ಮನವಿಗೆ ಅಧಿಕಾರಿಗಳು ಸ್ಪಂದಿಸುತ್ತಾರಾ? ಕಾದು ನೋಡಬೇಕಿದೆ.